ಈಗ ಕೊಂಡ ಮಾಡ್ತಾ ಇದೀರಾ? ಕೊಂಡ ಮಾಡ್ತೀವಿ. ಹೆಂಗ ಅನ್ಸ್ತೈತೆ? ಚೆನ್ನಾಗ್ ನಮ್ ಹಾಯ್ ಗೈಸ್, ವೆಲ್ಕಮ್ ಟು ನಿತಿನ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ಇವಾಗ ಎಲ್ಗಪ್ಪ ಹೋಯ್ತಾ ಇದೀನಿ ಅಂದ್ರೆ ನಮ್ಮೂರ್ ಪಕ್ಕ ಗಟ್ಕುಂದಲ್ಲಿ ಕೊಂಡ ನಡೀತೈತೆ ಮಾರಮ್ಮಂದು. ಹೊಸದಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದು ಕೊಂಡ ಮಾಡ್ತಾವ್ರಿ ಇವತ್ತು. ಅಲ್ಲಿ ಹೋಗ್ತಾ ಇದೀನಿ. ಇಲ್ಲಿ ನಮ್ ಶಂಕರು ಫೋನ್ ಮಾಡಿದ್ದ ನಾನು ಬರ್ತೀನಿ ಅಂತ. ಎಲ್ಲ ಇನ್ನು ಬಂದಿಲ್ಲ, ಕಾಯ್ತಾ ಇದೀನಿ. ಈಗ ಅವ್ನು ಬಂದೇಟ್ಗೆ ಹೋಯ್ತಾ ಇರೋದೇ. ಈಗ ನಾನು ಕರ್ಕೊಂಡು ಹೋಗಕ್ಕೆ ನಮ್ ಹುಡುಗ ಬಂದವನೆ R&5 ಗಾಡಿ ಎತ್ಕೊಂಡು ನನಗೋಸ್ಕರ. ಯಾಕಂದ್ರೆ ನಮ್ದು ಒಂದ್ ಗಾಡಿ ನಮ್ಮ ಅಪ್ಪ ಎತ್ಕೋಗಿತ್ತೆ, ಇನ್ನೊಂದ್ ಗಾಡಿ ನಮ್ಮ ಅಣ್ಣ ಎತ್ಕೊಂಡು ಹೋಗೋನೆ. ಗಾಡಿ ಇದ್ದೀರಾ? ಇವ್ನು ಫೋನ್ ಮಾಡ್ದೆ, ಎದ್ದಂಗೆ ಬಂದ್ಬಿಟ್ಟವನೆ. ಇವನ್ ಜೊತೆ ಆಮೇಲೆ ನೋಡಿ ಇವನ್ ಬಂದ. ಇವನೊಂದು ಫೋನ್ ಮಾಡಲ್ಲ, ಏನಿಲ್ಲ ಗೈಸ್. ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಏನು ಹೇಳಲ್ಲ, ಸುಮ್ನೆ ಒಬ್ಬೊಬ್ನೇ ಹೋಯ್ತಾ ಇರ್ತಾನೆ. ಪಕ್ಕದಲ್ಲಿ ಕೊಂಡ ನಡೀತದೆ, ಹೇಳೋಣ ಅನ್ನೋದೇ ಇಲ್ಲ ಗೈಸ್ ಇವ್ಗೆ. ಈಗ ಗೈಸ್ ಗಟ್ಟಿಗುಂದ ಅವರಲ್ಲಿ ಫಸ್ಟ್ ಟೈಮ್ ಹಬ್ಬ ಮಾಡ್ತಾವ್ರೆ. ಮಾರಮ್ಮನ ದೇವರು ಇರ್ಲಿಲ್ಲ, ಮಾರಮ್ಮನ ದೇವ್ರು ಪ್ರತಿಷ್ಠಾಪನೆ ಮಾಡಿ ಫಸ್ಟ್ ಟೈಮ್ ಹಬ್ಬ ಮಾಡ್ತಾವ್ರೆ. ಈಗ ಅವರು ಅನಿಸಿಕೆ ಕೇಳೋಣ ಬನ್ನಿ, ಯಾವ ರೀತಿ ಇದೆ ಅಂತ ಹೇಳಿ. ಮಾಡ್ತಾ ಇದ್ದೀರಾ? ಯಾವ ರೀತಿ ಇದೆ ನಿಮ್ಗೆ? ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇದೆ, ತುಂಬಾ ಆಸಕ್ತಿ ಇದೆ, ತುಂಬಾ ಉತ್ಸುಕತೆ ಇದೆ. ತಾಯಿ ಆಶೀರ್ವಾದದಿಂದ ಈ ವರ್ಷ ಮೊದಲನೇ ಬಾರಿಗೆ ತಾಯಿ ದೇವಸ್ಥಾನನ ಉದ್ಘಾಟನೆ ಮಾಡಿ ಯಶಸ್ವಿಯಾಗಿ ಉದ್ಘಾಟನೆ ಮಾಡಿದೀವಿ. ಇವತ್ತಿಗೆ 48 ದಿವಸ ಆಯ್ತು. ತಾಯಿ ಕೊಂಡ ಆಯುವಂತ ಉದ್ದೇಶ ಇವತ್ತಿದೆ. ಪೂಜಾರಪ್ಪ ಕೂಡ ಮೊದಲನೇ ಬಾರಿಗೆ ಆಯ್ಕೆ ಆಗಿರೋದು ಅಂದ್ರೆ ಪೂಜಾರಪ್ಪ ಆಗಿಯೇ ಆಯ್ಕೆ ಆಗಿರೋದು ಇದೇ ಮೊದಲು. ಅವ್ರು ಮಾಡೋ ಪ್ರತಿಯೊಂದು ಕೆಲಸನೂ ಮೊದಲಾಗಿದೆ. ಹಾಗಾಗಿ ನಮ್ಮ ಪ್ರತಿಯೊಂದು ಮೊದಲನೇ ಕೆಲಸನೂ ಕೂಡ ಆಸಕ್ತಿದಾಯಕವಾಗಿ, ಆಶಾಪೂರ್ವಕವಾಗಿ, ಇದು ಶಾಶ್ವತವಾಗಿ ಇಲ್ಲಿಂದ ಮುಂದುವರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ತಾಯಿ ಆಶೀರ್ವಾದದಿಂದ ಈಡೇರ್ಬೇಕು ಅಂತ ನಮ್ಮ ಕೋರಿಕೆ, ಅಥವಾ ಅಲ್ಲ, ಮತ್ತು ನಮ್ಮ ಆಶಯ. ಗಾಯ್ಸ್, ಅಣ್ಣವರು ತುಂಬಾ ಖುಷಿಲಿದ್ದಾರೆ. ಫಸ್ಟ್ ಟೈಮ್ ಹಬ್ಬ ಆಗ್ತಾ ಇದೆ ಅಂತ. ಇದು ಮೊದಲನೇ ಬಾರಿಗೆ ಪೂಜಾರಪ್ಪನ ಮಾರಮ್ಮ ತಾಯಿನೇ ಅಂದ್ರೆ ಬಸವನ್ ಕರ್ಸಿ, ಬಸವನ್ ಕೈ ಯಾರ್ ಬೇಕೋ ಮಾರಮ್ಮನ್ ಪೂಜೆ ಮಾಡೋದು, ಬಸವನೇ ಸೆಲೆಕ್ಟ್ ಮಾಡಿ ಫಸ್ಟ್ ಟೈಮ್ ಪೂಜಾರಪ್ಪನ ಸೆಲೆಕ್ಷನ್ ಮಾಡಿ ಈಗ ಊರಬ್ಬ ನಡೆಸ್ತಾ ಇದಾರೆ. ಅಣ್ಣವ್ರಂತೂ ಫುಲ್ ಖುಷಿ ಇದಾರೆ. ನಾನ್ ಕೂಡ ಪೂಜೆ ಎತ್ಕೊಂಡಿರೋದೇ ಮೊದಲು. ಆ ತಾಯಿ ಭಾರ ನನ್ ಮೇಲಿದೆ, ನನ್ ಮೇಲಿದ್ದ ಕೆಟ್ಟ ತಾಯಿ ಆಶೀರ್ವಾದ. ಆ ತಾಯಿ ಸಾರಿ ಕ್ಷಮೆ ಇರ್ಲಿ, ನನ್ಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಹೇಳ್ತಾರ ಖುಷಿ ಜಾಸ್ತಿ, ಹಾಗಾಗಿ ತೀರಾ ಎಕ್ಸೈಟ್ಮೆಂಟ್ ಅಲ್ಲಿ ಇರೋದ್ರಿಂದ ನನ್ಗೆ ಭಾಷೆ ಬಳಕೆ ತಪ್ಪಾಗಿರ್ಬೋದು, ಕ್ಷಮೆ ಇರ್ಲಿ. ತಾಯಿ ಆಶೀರ್ವಾದ ನನ್ ಮೇಲಿದೆ. ಸೊ ನನ್ ಮೇಲಿರೋ ಕೆಟ್ಟ ಅನಿಷ್ಟ ದುಷ್ಟ ಭಾರಗಳೆಲ್ಲ ಆಚೆ ಹೋಗಿ ಇಲ್ಲಿ ಮುಂದೆ ನಮ್ಗೆ ಎಲ್ಲರಿಗೂ, ನಮ್ಗೆ ನಿಮ್ಗೆ ಪ್ರತಿಯೊಬ್ಬರಿಗೂ ತಾಯಿ ಆಶೀರ್ವಾದ ಮಾಡ್ಲಿ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇದೀನಿ ಈ ಮೂಲಕ. ಥ್ಯಾಂಕ್ಸ್ ಅಣ್ಣ, ಇಷ್ಟೊತ್ತು ಮಾತಾಡಿದ್ಗೆ. ಆ ತಾಯಿ ಆಶೀರ್ವಾದ ನಿಮ್ ಮೇಲೆ ಯಾವಾಗೂ ಇದ್ದೇ ಇರುತ್ತೆ, ನಿಮ್ ಮೇಲೆಲ್ಲ ಎಲ್ಲಾರ ಮೇಲೂ ಇರುತ್ತೆ. ಕ್ಷಮೆ ಇರ್ಲಿ. ಈಗ ಗೈಸ್ ನೋಡಿದ್ರಲ್ಲ ಅಣ್ಣವ್ರ ಅನಿಸಿಕೆ ಯಾವ ರೀತಿ ಇತ್ತು ಅಂತ. ಹಂಗೆ ಫುಲ್ ಬೇರೆ ಹಿರಿಕರನ್ನ ಯಾರನ್ನಾದ್ರು ಕೇಳೋಣ ಬನ್ನಿ. ಗೌಡ್ರೆ, ನಿಮ್ಗೆ ಹೆಂಗ್ ಅನಿಸ್ತೈತೆ? ಇವಾಗ ಸಂತೋಷ. ಫಸ್ಟ್ ಟೈಮ್ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದೀರಾ? ಇಲ್ಲ ಗೌಡ್ ದೇವಸ್ಥಾನ ಪ್ರತಿಷ್ಠಾಪನೆ ಇಷ್ಟತ್ತಿನ. ಘಟ್ಟಪ್ಪ ಅಂದ್ಬಿಟ್ರೆ ಇನ್ ಯಾವ ದೇವ್ರು ಇರ್ಲಿಲ್ಲ ನಮ್ಗೆ. ಯಾವ ದೇವ್ರು ಇರ್ಲಿಲ್ಲ. ಈಗ ಫಸ್ಟ್ ಟೈಮ್ ದೇವಸ್ಥಾನ ಮಾಡಿದೀರಾ? ಹೌದು ಸರ್. ಈಗ ಕೊಂಡ ಮಾಡ್ತಾ ಇದೀರಾ? ಕೊಂಡ ಹೆಂಗ್ ಅನ್ಸ್ತೈತೆ? ಚೆನ್ನಾಗ್ ನಮ್ ಸೌಕರ್ಯ ಇದೆ. ಅದೇ ಸರಿ ಗೌಡ್ರೆ, ನಿಮ್ಗೆ ಮಾರಮ್ಮ ಒಳ್ಳೇದ್ ಮಾಡ್ಲಿ. ಈಗ ಗೌಡ್ರೆ, ನಿಮ್ಗೆ ಹೇಗ್ ಅನಿಸ್ತಾ ಇದೆ? ನಮ್ಗೆ ಸಂತೋಷ ಆಯ್ತು ಕಣ್ ಸ್ವಾಮಿ. ಸಂತೋಷ ಆಯ್ತು. ಬಸವ ಬಂದು ಯಾವ ತೋರ್ಸ್ತಾ ಪೂಜಾರಪ್ಪನ, ಸಂತೋಷ ಆಯ್ತು. ನಿಮ್ಗೆ? ನಂಗೂ ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಾ ಸಂತೋಷ ಆಗ್ತದೆ. ಚೆನ್ನಾಗಿ ಮಾಡ್ತಾವ್ರೆ, ಖುಷಿಯಾಗಿ ಸಂತೋಷ ಆಯ್ತೈತೆ. ಪರವಾಗಿಲ್ಲ, ಒಂದು ಗ್ರಾಮ ದೇವತೆ ಅಂತ ಇಲ್ಲಿ ಬಂದು ನೆಲೆಯಾಗಿ ಹೊಸದಾಗಿ ಜನರಿಗೆ ಆಸಕ್ತಿ ತುಂಬಿ ತುಂಬಾ ಎಲ್ಲರೂ ಖುಷಿ ಉತ್ಸವದಿಂದ ಚೆನ್ನಾಗಿ ನೋಡ್ತಾವ್ರೆ. ಎಲ್ಲ ಖುಷಿಯಾಗವ್ರೆ. ಪರವಾಗಿಲ್ಲ, ತುಂಬಾ ಖುಷಿ ಆಯ್ತದೆ. ನಿಮ್ಗೆ ಅನಿಸ್ತೈತೆ ಮಾರಮ್ಮ ದೇವ್ರ ಪ್ರತಿಷ್ಠಾಪನೆ? ನೀವೇನಾದ್ರೂ ಒಂದ್ 2 ಮಾತು ಹೇಳ್ತೀರಾ? ಹೊಸದಾಗಿ ನೂತನವಾಗಿ ದೇವಸ್ಥಾನ ಉದ್ಘಾಟನೆ ಮಾಡಿದ್ದಾರೆ, ನಾವು ಖುಷಿ ಆಯ್ತದೆ. ಅಣ್ಣ,
ಫಸ್ಟ್ ಟೈಮ್ ದೇವ್ರ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಈಗ ಕೊಂಡ ಮಾಡ್ತಿದ್ದೀರಾ, ಹೆಂಗ ಅನಿಸ್ತಾ ಇದೆ ನಿಮ್ಗೆ? ಒಳ್ಳೇದ್ ಅನ್ಸ್ತಾ ಇದೆ. ಒಳ್ಳೇದ್ ಅನಿಸ್ತೈತೆ ಅಷ್ಟೇನಾ? ಹಾ, ಬೇರೆನಿಲ್ವಾ? ಗಟ್ಕೊಂದಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಟ್ಟಾರ ನಾವು. ಗಟ್ಕೊಂದಕ್ಕೆ ಒಳ್ಳೇದಾಗ್ಲಿ ಅಂತ. ನಿಮ್ಗೆ ಹೆಂಗ ಅನಿಸ್ತೈತೆ? ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇರೋದು ಅಷ್ಟೇನಾ? ಬೇರೆ ಏನು? ನಿಮ್ಗೆ ಏನ್ ಅನಿಸ್ತಿದೆ? ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಾ ಇರೋದು. ಅಷ್ಟೇನಾ? ಹೇಮಂತವ್ರೆ, ಇದು ಎಷ್ಟು ವರ್ಷಕ್ಕೊಂದ್ಸಲಿ ನೀವು ಹಬ್ಬ ನಡೆಸ್ತಾ ಇರೋದು? ಇದೇ ಫಸ್ಟ್ ಟೈಮ್ ಹಬ್ಬ ನಡೆಸ್ತಾ ಇರೋದು. ಫಸ್ಟ್ ಟೈಮ್ ಎಷ್ಟು ವರ್ಷ ಆಯ್ತು? ನಮ್ಮೂರಲ್ಲಿ ದೇವಸ್ಥಾನ ಇರ್ಲಿಲ್ಲ, ಹಾ, ಈ ಸತಿ ಮಾಡಿ ನಡೆಸ್ತಾ ಇದೀವಿ. ಈ ಸತಿ ಮಾಡಿ ಹೊಸದಾಗೆ ನಡೆಸ್ತಾ ಇದೀವಿ. ಪ್ರತಿಷ್ಠಾಪನೆ ಮಾಡಿ ಇದೇ ಫಸ್ಟ್ ಕೊಂಡ. ಹಾ, ಏನ್ ಅನಿಸ್ತಾ ಇದೆ ನಿಮ್ಗೆ ಫೀಲು? ಫುಲ್ ಖುಷಿ ಆಗ್ತಾ ಇದೆ. ನಮ್ಮೂರಲ್ಲಿ ಮಾರಮ್ಮ ನಮ್ದು ಅಂತ ಇರ್ಲಿಲ್ಲ, ಈ ಸತಿ ಮಾಡ್ತಾ ಇದೀವಿ ಅಂತ. ಥ್ಯಾಂಕ್ಸ್ ಹೇಮಂತ್ ಅವ್ರೆ. ಆದ್ರೂ ನೀವು ಒಂದ್ ಮಾತು ಹಬ್ಬಕ್ ಬರ್ರಿ ಅಂತ ಕರ್ದಿಲ್ಲ, ನಮ್ಗೆ ತುಂಬಾ ಮನ್ಸಿಗೆ ಬೇಜಾರಾಗ್ತಿದೆ. ಆಯ್ತು, ಅಲ್ಲ ಇದು ನೆಕ್ಸ್ಟ್ ವರ್ಷ ಜೋರಾಗಿ ಹಬ್ಬ ಮಾಡ್ತೀವಲ್ಲ ಅವಾಗ ಕರಿತೀವಿ. ಈ ವರ್ಷನೇ ಕರ್ದಿಲ್ಲ. ಈ ವರ್ಷ ಸುಮ್ನೆ ಸಿಂಪಲ್ ಆಗಿ ಮಾಡ್ತಾ ಇರೋದು. ಹಾ, ಓಕೆ, ಥ್ಯಾಂಕ್ಸ್ ಹೇಮಂತ್ ಅವ್ರೆ. ಗೈಸ್ ನೋಡ್ರಿ, ಇವನು ಊರಲ್ಲಿ ಅಪರೂಪಕ್ಕೆ ಹಬ್ಬ ಮಾಡ್ತಾ ಇದೆ. ಹೆಂಗಿದೆ ನೀವು ಫೀಲು? ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ. ಆಮೇಲೆ ನಮ್ದು ಅಂತ ದೇವ್ರಿರ್ಲಿಲ್ಲ, ದೇವ್ರು ಮಾಡಿದ್ದು ಒಂದು ಖುಷಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ, ಇನ್ನೇನಿಲ್ಲ. ಗೈಸ್ ಇವ್ನಿಗೆ ಹಬ್ಬ ಮಾಡ್ತಾ ಇರೋದು ಏನಷ್ಟು ಖುಷಿ ಅನಿಸ್ತಾ ಇಲ್ಲ. ಯಾಕಂದ್ರೆ ಏನ್ ರಿಯಾಕ್ಷನ್ ಕೊಡ್ತಾ ಇಲ್ಲ ಇವನು. ಫಸ್ಟ್ ಟೈಮ್ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಕೊಂಡ ಮಾಡ್ತಾವ್ರೆ. ಹೆಂಗಿರ್ಬೇಕು ಜೋಶ್ ಹುಡುಗರಿಗೆ. ನಮ್ಮೂರಲ್ಲೂ 21 ವರ್ಷ ಆಗೈತಂತೆ. ನಮಗೆ ಜ್ಞಾನ ಬಂದಾಗಿಂದ ಯಾವತ್ತೂ ಇನ್ನ ಊರ ಹಬ್ಬ ಮಾಡಿಲ್ಲ. ಅದು ನೆಕ್ಸ್ಟ್ ವರ್ಷ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಇವ್ರೂರಲ್ಲಿ ಇವಾಗ ಹಬ್ಬ ಮಾಡ್ತಾವ್ರೆ. ನೋಡ್ರಿ ಹಬ್ಬ ಯಾವ ರೀತಿ ಐತೆ ಅಂತ. ಗೈಸ್ ಕೇಳಿದ್ರಲ್ಲ, ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋದು ಈ ಗ್ರಾಮಕ್ಕಿರೋ ಜನಗಳಿಗೆ ತುಂಬಾ ಖುಷಿ ವಿಚಾರ. ಇದು ಫಸ್ಟ್ ಟೈಮ್ ಮಾರಮ್ಮನ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಈಗ ಕೊಂಡೋತ್ಸವ ಮಾಡ್ತಾ ಇದಾರೆ. ಗಂಗೆ ಪೂಜೆಗೆ ಊರಿಂದ ಆಚೆ ಬಂದಿದ್ದಾರೆ. ಗಂಗೆ ಪೂಜೆ ಮಾಡ್ಕೊಂಡೋಗಿ ಈಗ ಕೊಂಡೋತ್ಸವ ಮಾಡ್ತಾರೆ. ಮುಂದಕೊಂಡು ಸ್ಪೀಡ್ ಆಗಿ
ಹೊಡಿಯೋದು ಮರಿ ಒಂದೇ ಏಟ್ ಹೊಡಿಬೇಕು ಒಂದೇ ಏಟ್ ಹೊಡಿಬೇಕು ಹೊಡಿತೀರಾ ಪಕ್ಕ ನೋಡ್ತೀನ ಹಗ್ಗ ತುದ್ದಿ ತುದ್ದಿ ಹಿಡಿ ఏమంత ನೀರು ಅಭಿ ಇದೆಲ್ಲ ಮುಗಿಸ್ಕೊಂಡು ಹೊಲ ಉಳ್ಬೇಕು ಅಂದ್ಬಿಟ್ಟು ಟ್ಯಾಕ್ಟ್ರಿ ಎತ್ಕೊಂಡು ಹೊಲದ ಕಡೆ ಬಂದೆ. ಹೊಲ ಉಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.